ಅಧ್ಯಯನದಲ್ಲಿ ಈ ಕೆಳಗಿನ ಅಂಶಗಳು ತಿಳಿಯುತ್ತವೆ. ಶ್ರಮದ ಅರ್ಥ, ಲಕ್ಷಣಗಳು, ಮಹತ್ವ ಮತ್ತು ಅದರ ವಿಧಗಳು. ಶ್ರಮ ವಿಭಜನೆ, ಅನುಕೂಲ ಮತ್ತು ಅನಾನುಕೂಲಗಳು. ಉತ್ಪಾದಕ ಮತ್ತು ಪುನರುತ್ಪಾದಕ ಶ್ರಮ. ಭಾರತದ ಮುಖ್ಯ ಹಾಗೂ ಅವಶ್ಯಕ ಉತ್ಪಾದನವಾಗಿ ವಿಭಿನ್ನ ರೀತಿಯ ಉದ್ಯೋಗಗಳಿಗೆ ವಿಭಿನ್ನ ರೀತಿಯ ಶ್ರಮಿಕರ ಅಗತ್ಯವಿರುತ್ತದೆ. ಭೂಮಿ ಮತ್ತು ಬಂಡವಾಳದ ಜೊತೆಗೆ ಶ್ರಮವು ಒಂದು ಪ್ರಮುಖ ಉತ್ಪಾದನಾ ಅಂಗವಾಗಿದೆ. ಶ್ರಮದ ಸಹಾಯವಿಲ್ಲದೆ ಯಾವುದೇ ಉತ್ಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ. ಜನರು ಶ್ರಮಪಡದ ಹೊರತು ಸಂಪತ್ತನ್ನು ಸೃಷ್ಟಿಸಲಾಗದು. ನಿಮಗೆ ತಿಳಿದಿರಲಿ, ಶ್ರಮದ ಅರ್ಥ. ಶ್ರಮವೆಂದರೆ ಸರಕು ಮತ್ತು ಸೇವೆಯನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕೆಲಸ ಮಾಡುವ ಸಾಮರ್ಥ್ಯ. ಈ ಸಂದರ್ಭದಲ್ಲಿ ಕೇವಲ ಮಾನವ ಶ್ರಮವನ್ನು ಮಾತ್ರ ಪರಿಗಣಿಸಲಾಗಿದೆ. ಪ್ರಾಣಿಗಳ ಶ್ರಮವನ್ನು ಶ್ರಮವೆಂದು ಪರಿಗಣಿಸಲಾಗಿಲ್ಲ. ಶ್ರಮವು ಜೀವನದ ಗಳಿಕೆಯಾಗಿ ಮಾಡಲಾಗುವ ಎಲ್ಲ ದೈಹಿಕ ಮತ್ತು ಮಾನಸಿಕ ಪ್ರಯತ್ನಗಳನ್ನು ಒಳಗೊಂಡಿದೆ. ಇದರ ಭಾರತ ಕಂಡ ಮೊತ್ತ ಮೊದಲ ಸಾಮ್ರಾಜ್ಯ ಮೌರ್ಯರದು. ಇವರು ಮಗಧದಿಂದ ರಾಜ್ಯವನ್ನಾಳಿದರು. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೂ ಅಶೋಕ ಈ ಮನೆತನದ ರಾಜರುಗಳಲ್ಲಿಯೇ ಪ್ರಮುಖರು. ಈ ರಾಜಮನೆತನವು ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾಯಿತು. ಇವನ ಪ್ರಖ್ಯಾತಿಯನ್ನು ಗ್ರೀಕರ ರಾಯಭಾರಿಯಾಗಿದ್ದ ಮೆಗಸ್ತನೀಸನು ಇಂಡಿಕಾದಲ್ಲಿ ದಾಖಲಿಸಿ ಅಮರಗೊಳಿಸಿದನು. ಬೇರೆ ಗ್ರೀಕ್ ಬರಹಗಾರರ ಕೃತಿಗಳಲ್ಲಿ ಇದರ ವಿವರಣೆಯ ತುಣುಕುಗಳು ಮಾತ್ರ ಉಲ್ಲೇಖವಾಗಿವೆ. ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವನು ವಿಷ್ಣುಗುಪ್ತ. ಇವನು ಕೌಟಿಲ್ಯನೆಂದು ಚಾಣಕ್ಯನೆಂದು ಪ್ರಖ್ಯಾತನಾದವನು. ಇವನ ವಿಚಾರಗಳು ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ವಿವರಿಸಲ್ಪಟ್ಟಿವೆ. ಶ್ರಮವು ಜೀವನದ ಗಳಿಕೆಗಾಗಿ ಮಾಡುವ ಎಲ್ಲ ದೈಹಿಕ ಮತ್ತು ಮಾನಸಿಕ ಪ್ರಯತ್ನಗಳನ್ನು ಒಳಗೊಂಡಿದೆ. ಇದರ ಪರಿಣಾಮವಾಗಿ ಸರಕುಗಳು ಅಥವಾ ಸೇವೆಗಳು ಅಥವಾ ಎರಡೂ ಉತ್ಪಾದಿಸಲ್ಪಡುತ್ತವೆ. ಇದು ಒಬ್ಬನು ತನ್ನ ಸಂತೋಷಕ್ಕಾಗಿ ಅಥವಾ ಅನುಕಂಪಕ್ಕಾಗಿ ಮಾಡುವ ಯಾವುದೇ ಕೆಲಸವನ್ನು ಒಳಗೊಂಡಿರುವುದಿಲ್ಲ. ಒಬ್ಬ ವೈದ್ಯ, ಶಿಕ್ಷಕ, ನ್ಯಾಯವಾದಿ, ಬ್ಯಾಂಕ್ ಉದ್ಯೋಗಿ ಸಂಬಳ ಸ್ವೀಕರಿಸಿ ಸಲ್ಲಿಸುವ ಸೇವೆಗಳನ್ನು ಶ್ರಮ ಎಂದು ಕರೆಯಲಾಗುತ್ತದೆ. ಅಶೋಕನು ಈ ಮನೆತನದ ಸುಪ್ರಸಿದ್ಧ ದೊರೆ. ಈ ಕಾಲದಲ್ಲಿ 5 ಪ್ರಮುಖ ನಗರ ಕೇಂದ್ರಗಳನ್ನು ನಾವು ಗುರುತಿಸಬಹುದು. ಅವೆಂದರೆ ಮೌರ್ಯರ ರಾಜಧಾನಿಯಾಗಿದ್ದ ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ ಹಾಗೂ ಸುವರ್ಣಗಿರಿ. ಇವು ಬಹುಮುಖ್ಯ ಸಂಪರ್ಕ ಮಾರ್ಗಗಳು ಆಗಿದ್ದವು. ತಕ್ಷಶಿಲೆಯು ವಾಯುವ್ಯ ಭಾರತದ ದ್ವಾರವಾಗಿತ್ತು. ಉಜ್ಜಯಿನಿ ಉತ್ತರದಿಂದ ದಕ್ಷಿಣದ ವ್ಯಾಪಾರ ಮಾರ್ಗವಾಗಿತ್ತು. ಕಳಿಂಗವು ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ. ಸುವರ್ಣಗಿರಿಯು ದಕ್ಕನ್ ಹೃದಯ ಭಾಗವಾದ ಇಂದಿರಾ ಕರ್ನಾಟಕದಲ್ಲಿದೆ. ಈ ಪ್ರದೇಶಗಳೆಲ್ಲ ವ್ಯಾಪಾರಿ ಮಾರ್ಗಗಳಾಗಿದ್ದು ಪರಸ್ಪರ ಸಂಪರ್ಕದಲ್ಲಿದ್ದವು. ಜೀವನದ ಗಳಿಕೆಗಾಗಿ ಮಾಡಲಾಗುವ ಎಲ್ಲ ದೈಹಿಕ ಮತ್ತು ಮಾನಸಿಕ ಪ್ರಯತ್ನಗಳನ್ನು ಒಳಗೊಂಡಿವೆ. ಇದರ ಪರಿಣಾಮವಾಗಿ ಸರಕುಗಳು ಅಥವಾ ಸೇವೆಗಳು ಅಥವಾ ಎರಡೂ ಉತ್ಪಾದಿಸಲ್ಪಡುತ್ತವೆ. ಇದು ಒಬ್ಬನು ತನ್ನ ಸಂತೋಷಕ್ಕಾಗಿ ಅಥವಾ ಅನುಕಂಪಕ್ಕಾಗಿ ಮಾಡುವ ಯಾವುದೇ ಕೆಲಸವನ್ನು ಒಳಗೊಂಡಿರುವುದಿಲ್ಲ. ಒಬ್ಬ ವೈದ್ಯ, ಶಿಕ್ಷಕ, ನ್ಯಾಯವಾದಿ, ಬ್ಯಾಂಕ್ ಉದ್ಯೋಗಿ ಸಂಬಳ ಸ್ವೀಕರಿಸಿ ಸಲ್ಲಿಸುವ ಸೇವೆಗಳನ್ನು ಶ್ರಮ ಎಂದು ಕರೆಯಲಾಗುತ್ತದೆ. ಆದರೆ ಒಬ್ಬ ತಾಯಿಯ ತನ್ನ ರೋಷಿಷ್ಠ ಮಗುವಿನ ರೈತಕೆಗೆ ಮಾಡುವ ಸೇವೆಯನ್ನು ಶ್ರಮ ಎಂದು ಪರಿಗಣಿಸುವುದಿಲ್ಲ. ಅಶೋಕನು ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ವಿವಿಧ ಪ್ರದೇಶಗಳಿಗೆ ವಿಂಗಡಿಸಿದ ಆಳ್ವಿಕೆ ನಡೆಸಿದನು. ಅವನ ಪ್ರಾತಿನಿಧ್ಯವನ್ನು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ.